ಕರ್ನಾಟಕ ಮೌಲ್ಯವರ್ಧಿತ ತೆರಿಗೆ ಅಧಿನಿಯಮ 2003 ಹೂಡುವಳಿ ತೆರಿಗೆ ಪ್ರಯೋಜನಕ್ಕಾಗಿ ಪರಿಷ್ಕೃತ ವಿವರ ಪಟ್ಟಿಯಲ್ಲಿ ತೆರಿಗೆದಾರನಿಂದ ದಾಖಲಿಸಲ್ಪಟ್ಟ ಕ್ಲೇಮು, ತೆರಿಗೆ, ಬಡ್ಡಿ ಮತ್ತು ದಂಡ ವಿಧಿಸಿರುವುದು ವಿರುದ್ಧ ಅಪೀಲು ಆದೇಶವನ್ನು ಪೂರ್ಣವಾಗಿ ರದ್ದುಗೊಳಿಸದೆ ಮೇಲೆ ದಂಡ ಮತ್ತು ಬಡ್ಡಿಯನ್ನು ಕುರಿತಾದ ಅಪೀಲುಗಳನ್ನು ಭಾಗಶಃ ಪುರಸ್ಕರಿಸಿತ್ತು. ಕರ್ನಾಟಕ ಅಪೀಲು ನ್ಯಾಯಾಧಿಕರಣಕ್ಕೆ ಅಪೀಲುಗಳ ವಜಾವಣೆ, ದಂಡ ಮತ್ತು ಬಡ್ಡಿ ವಿಧಿಸುವ ಪ್ರಶ್ನೆಯನ್ನು ತೀರ್ಮಾನಿಸಿದೆ. ಅಪೀಲುಗಳ ಗುಣಾವಗುಣಗಳನ್ನು ನ್ಯಾಯಾಧಿಕರಣವು ತೀರ್ಮಾನಿಸಿದೆ. ನ್ಯಾಯಾಧಿಕರಣದ ಮುಂದೆ ಇತ್ಯರ್ಥದಲ್ಲಿರುವ ಅಪೀಲುಗಳ ವಿಲೆ ಪುನರೀಕ್ಷಣಾ ಪ್ರಾಧಿಕಾರ ಅಧಿನಿಯಮದ ಪ್ರಕರಣ 64 ಸಬ್ ಕ್ಲಾಸ್ 1 ಅಡಿ ತನ್ನ ಅಧಿಕಾರವನ್ನು ಚಲಾಯಿಸಿ ಅಪೀಲು ಪ್ರಾಧಿಕಾರದ ಆದೇಶವನ್ನು ಪೂರ್ವಸ್ಥಿತಿಗೆ ತಂದಿತು. ಹೆಚ್ಚು ನಿರ್ದಿಷ್ಟವಾಗಿ ಹೇಳಬೇಕೆಂದರೆ, ನ್ಯಾಯಾಧಿಕರಣದ ಮುಂದೆ ಅರ್ಜಿದಾರನು ಅಪೀಲುಗಳನ್ನು ಮಂಡಿಸಿದ್ದಕ್ಕಾಗಿ ಬಡ್ಡಿಯ ವಸೂಲಿ ಹಾಗೂ ದಂಡ ವಸ್ತು ವಿಷಯವನ್ನು ನ್ಯಾಯಾಧಿಕರಣವು ಪ್ರಸ್ತಾಪಿಸಿಯೇ ಇಲ್ಲದಿರುವಾಗ ಯಾವುದೇ ಪ್ರಕರಣದಲ್ಲಿ ನ್ಯಾಯಾಧಿಕರಣದಿಂದ ಹೊರಡಿಸಲಾದ ಆದೇಶವನ್ನು ಗುಣಾರ್ಹತೆಗಳ ಆಧಾರದ ಮೇಲೆ ಸಮರ್ಥಿಸಲಾಗುವುದಿಲ್ಲ. ನ್ಯಾಯಾಧಿಕರಣದಿಂದ ಹೊರಡಿಸಲಾದ ಪ್ರಶ್ನಿತ ಆದೇಶವು ತಳ್ಳಿಹಾಕಲು ಯೋಗ್ಯವಾಗಿದೆ ಮತ್ತು ಈ ವಿಷಯಗಳನ್ನು ಅವಶ್ಯಕವಾಗಿ ಪುನರ್ವಿಚಾರಣೆಗೆ ಮರು ಪರ್ಯಾಲೋಚನೆಗಾಗಿ ನ್ಯಾಯಾಧಿಕರಣಕ್ಕೆ ವಾಪಸ್ಸು ಕಳುಹಿಸುವ ಅಗತ್ಯ ಪಡಿಸಲಾಗಿದೆ. ಮೆಸರ್ಸ್ ಮಾನಸ ಎಲೆಕ್ಟ್ರಿಕಲ್ ಕಂಪನಿ ವಿರುದ್ಧ ಕರ್ನಾಟಕ ರಾಜ್ಯ ಹಣಕಾಸು ಕಾರ್ಯದರ್ಶಿ ಮತ್ತು ಇತರರು. ಕ್ರಿಮಿನಲ್ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದ ಮೇರೆಗಿನ ಕ್ರಿಮಿನಲ್ ಅರ್ಜಿ. IPC ಸೆಕ್ಷನ್ 279, 338ನೇ ಪ್ರಕರಣಗಳಡಿ ಹಾಗೂ ಮೋಟಾರು ವಾಹನಗಳ ಅಧಿನಿಯಮದ 134 ಮತ್ತು 187ನೇ ಪ್ರಕರಣಗಳಡಿ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಥಣಿ ಪೊಲೀಸರಿಂದ ಅಪರಾಧ ಸಂಖ್ಯೆ 368/2016ರಲ್ಲಿ ದಾಖಲಿಸಿದ ದೂರನ್ನು ರದ್ದುಪಡಿಸಲು ಕೋರಿ ದಂಡ ಪ್ರಕ್ರಿಯಾ ಸಂಹಿತೆಯ 482ನೇ ಪ್ರಕರಣದಡಿ ಈ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಮೇಲೆ ಹೇಳಲಾದ ದೂರಿನಲ್ಲಿ 1ನೇ ಅರ್ಜಿದಾರನನ್ನು ಆಪಾದಿತನೆಂದು ತೋರಿಸಿಲ್ಲ. ಹಾಗಿದ್ದರೂ ಸದರಿ ದೂರುದಾರ ಮತ್ತು ಅಥಣಿಯಲ್ಲಿ ವೃತ್ತಿ ಮಾಡುತ್ತಿರುವ ವಕೀಲನೊಂದಿಗೆ ಶಾಮೀಲಾಗಿ ಗುಪ್ತ ಉದ್ದೇಶದಿಂದ ಪೊಲೀಸರು ದಾಖಲಿಸಿದ ಸುಳ್ಳು ದೂರಾಗಿದೆ ಎಂಬುದರ ಆಧಾರದ ಮೇಲೆ ಅಪರಾಧ ಸಂಖ್ಯೆ
368/2016ರಲ್ಲಿ ದಾಖಲಿಸಿದ ದೂರಿನಿಂದ 1ನೇ ಅರ್ಜಿದಾರನು ಬಾಧಿತನಾಗಿದ್ದಾನೆ. ನೆಕ್ಸ್ಟ್ ಪ್ಯಾರಾ. ಹಾಗಿದ್ದರೂ ಈ ನ್ಯಾಯಾಲಯವು ಗಾಯಾಳು ಹನುಮಂತ ಅಪಘಾತದ ದಿನಾಂಕದಂದು ಇದ್ದಂತೆ ಸಿಂಧುವಾದ ಚಾಲನಾ ಪರವಾನಗಿಯನ್ನು ಹೊಂದಿದ್ದನೇ ಎಂಬ ಬಗ್ಗೆ ಪೊಲೀಸರನ್ನು ವಿಚಾರಿಸಿದಾಗ ಗಾಯಾಳು ಹನುಮಂತ ಸಿಂಧುವಾದ ಚಾಲನಾ ಪರವಾನಗಿ ಇಲ್ಲದೆಯೇ ಮೋಟಾರ್ ಸೈಕಲ್ನನ್ನು ಓಡಿಸುತ್ತಿದ್ದನೆಂದು ಮಾಹಿತಿ ನೀಡಿದ್ದು, ಗಾಯಾಳು ಸಿಂಧುವಾದ ಚಾಲನಾ ಪರವಾನಗಿ ಹೊಂದಿರದೆ ಮೋಟಾರು ಸೈಕಲನ್ನು ಓಡಿಸಿ ಅಪಘಾತಕ್ಕೆ ತಾನೇ ಕಾರಣನಾಗಿದ್ದಾನೆಂದು ಸ್ಪಷ್ಟಪಡಿಸಿದ್ದಾರೆ. ಅದಕ್ಕೂ ಮಿಗಿಲಾಗಿ ಅಪಘಾತದಲ್ಲಿ ಸಿಲುಕಿದ ವಾಹನವು ಕ್ರೂಸರ್ ವಾಹನವೆಂದು ತಿಳಿಸಿದ್ದಾನೆ ಮತ್ತು ಅವನು ಒಬ್ಬ ವಕೀಲನಿಂದ (MVC) ಕೇಸುಗಳನ್ನು ಮಾತ್ರ ನಡೆಸುವ ಸಹಾಯ ಪಡೆದು MST ಮುಂದೆ ಸುಳ್ಳು ಕೇಸು ದಾಖಲಿಸುವ ಮೂಲಕ ತಾನು ಸ್ವಲ್ಪ ಮಟ್ಟಿನ ನಷ್ಟ ಪರಿಹಾರ ಪಡೆಯಲು ಸಾಧ್ಯವೆಂದು ಖಚಿತಪಡಿಸಿಕೊಂಡು ಅಪಘಾತವಾಗಿ 1 ದಿನದ ನಂತರ ದೂರು ದಾಖಲಿಸಿದ್ದಾನೆಂದು ಅದರಿಂದ ತಿಳಿಯುತ್ತದೆ. ದೂರಿನಲ್ಲಿ ಹೇಳಲಾದ ವಾಹನದ ಸಂಖ್ಯೆಯು ಕ್ರೂಸರ್ ವಾಹನದಲ್ಲ, ಅದು ಮಾರುತಿ ಕಾರಿನದ್ದಾಗಿದ್ದು, ಗಾಯಾಳುವಿನಿಂದ ಮತ್ತು ಅವನಿಗೆ ಸಹಾಯ ಮಾಡಿದ ವಕೀಲನಿಂದ ಹಣ ಕೀಳುವ ಪ್ರಯತ್ನ ಮಾಡಲಾಗಿದೆ. ಪೊಲೀಸ್ ಅಧಿಕಾರಿಗಳ ಮತ್ತು ವಕೀಲ ವನ್ಸೋಲ್ನ ವರ್ತನೆ ಬಹಳ ಕೆಟ್ಟದ್ದಾಗಿದೆ. ವಾಸ್ತವವಾಗಿ ಅಥಣಿ ಪಟ್ಟಣದಲ್ಲಿ ಮೋಟಾರು ವಾಹನ ಪ್ರಕರಣಗಳಲ್ಲಿ ವಕೀಲ ವೃತ್ತಿ ನಡೆಸುತ್ತಿರುವ ವನ್ಸೋಲ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ನ್ಯಾಯಾಲಯವು ಈ ವಿಷಯವನ್ನು ಬಾರ್ ಕೌನ್ಸಿಲ್ಗೆ ಕಳುಹಿಸಲು ಯೋಗ್ಯವಾದ ಪ್ರಕರಣ ಇದಾಗಿದೆ. ಹಾಗಿದ್ದರೂ ಅವನು ತಪ್ಪನ್ನು ಒಪ್ಪಿಕೊಂಡ ಮತ್ತು ಇನ್ನೆಂದೂ ಇಂತಹ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದಿಲ್ಲ ಎಂದು ಪ್ರಮಾಣ ಮಾಡಿದ ಸಂಗತಿಯನ್ನು ಪರಿಗಣಿಸಿ ಈ ನ್ಯಾಯಾಲಯವು ಅಪರಾಧ ಸಂಖ್ಯೆ 368/2016ರಲ್ಲಿ ಅರ್ಜಿದಾರರ ವಿರುದ್ಧ ದಾಖಲಿಸಿದ ಸುಳ್ಳು ದೂರನ್ನು ರದ್ದುಪಡಿಸಿದೆ. ತದನುಸಾರವಾಗಿ ಈ ಅರ್ಜಿಯನ್ನು ಪುರಸ್ಕರಿಸಲಾಗಿದೆ. ಓಕೆ.